Hi guys, welcome back to me another vlog guys. And ಇವತ್ತಿನ ಬ್ಲಾಗ್ ಕೂಡ ಅಷ್ಟೇ, ವೈಜಾಗಲ್ಲಿ ಸೆಕೆಂಡ್ ಡೇ ಆ್ಯಂಡ್ ಇವತ್ತು ರಿಟರ್ನ್ ಹೋಗ್ತಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ರಿಟರ್ನ್ ಹೋಗ್ತಿದ್ದೀವಲ್ವ, ಸೊ ಅದನ್ನ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಫ್ಲೈಟಲ್ಲಿ ಹೋಗ್ತಿರೋದು. ದಿಸ್ ಇಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇನ್ ಫ್ಲೈಟ್. ಫಸ್ಟ್ ಟೈಮ್ ನಾವು ಹನಿಮೂನ್ ಹೋಗಿದ್ದು, ಆ್ಯಂಡ್ ಸೆಕೆಂಡ್ ಟೈಮ್ ಕಂಪನಿ ವಿಷಯವಾಗಿ ಕಂಪನಿ ಕಡೆಯಿಂದ ಫ್ರೀ ಫ್ಲೈಟ್. ಸೊ ಯಾವ ಥರದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎರಡೆರಡು ಫ್ಲೈಟ್ನ ಚೇಂಜ್ ಕೂಡ ಮಾಡಬೇಕು. ಸೊ ಹೇಗಿರುತ್ತೆ ಅಂತೇಳಿ ಜಾಸ್ತಿ ಮೇ ಬಿ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ. ಕೋರ್ಸ್ ನನ್ನ ಜೊತೆ ನಮ್ಮ ಮ್ಯಾನೇಜರ್ ಕೂಡ ಇರ್ತಾರೆ. ನೋಡೋಣ, ಆದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಔಟ್ಫಿಟ್ ಗೈಸ್. ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಬೇಗ ರೆಡಿ ಆಗಬೇಕು. 9ಗೆ ರೆಡಿ ಇರಬೇಕು ಅಂತ ಹೇಳಿದ್ರು, ಆಲ್ರೆಡಿ 8:30 ಆಗೋಗಿದೆ. ಬೇಗ ಸ್ಕಿನ್ ಕೇರ್ ಮಾಡಿಕೊಂಡು ಹೊರಟ ತಕ್ಷಣ ಆನ್ ದ ವೇಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗಿ ಇಡ್ಲಿ ಟ್ರಾವೆಲ್ ಇರುತ್ತಲ್ಲ ಅಂತ ನಾನು ಇಡ್ಲಿ ತಿಂದ್ಕೊಂಡೆ. ದೆನ್ ಅಲ್ಲಿಂದ ನಮ್ಮ ಟ್ರಾವೆಲ್ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಆಗಿತ್ತು. ಏರ್ಪೋರ್ಟಿಗೆ ಹೋದ್ವಿ. ಆ್ಯಂಡ್ ಟು ಫ್ಲೈಟ್ಸ್ ಬೇರೆ ಎಕ್ಸ್ಚೇಂಜ್ ಮಾಡೋಕ್ಕಿತ್ತು. ಅದೇ ದೊಡ್ಡ ತಲೆನೋವಾಗಿ ಹೋಗಿತ್ತು ಆ್ಯಕ್ಚುಲಿ. ಸೊ ಫಸ್ಟ್ ನಾವು ಹೋಗಿದ್ದು ವೈಜಾಗ್ ಏರ್ಪೋರ್ಟಿಗೆ. ಸೊ ವೈಜಾಗಿಂದ ಚೆನ್ನೈ ಹೋದ್ವಿ. ದೆನ್ ಚೆನ್ನೈಯಿಂದ ನಮಗೆ ಫ್ಲೈಟ್ ಇದ್ದಿದ್ದು ಬ್ಯಾಂಗ್ಳೂರಿಗೆ. ಆ್ಯಂಡ್ ಅಲ್ಲಿ ಹೋಗಿ ಚೆಕ್ ಇನ್ ಆಗಿ ದೆನ್ ಫ್ಲೈಟಿಗೆ ಇನ್ನೂ 1 hour ಏನೋ ಟೈಮ್ ಇತ್ತು ನಮಗೆ. ಸೊ ಕೂತ್ಕೊಂಡು ಹಂಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ದೆನ್ ಫ್ಲೈಟ್ ಹೊರಟ್ವಿ ಗೈಸ್. ದೆನ್ ಅಲ್ಲಿಂದ ಇಳ್ಕೊಂಡು ಚೆನ್ನೈ ಏರ್ಪೋರ್ಟಿಂದ ಇಳಿದ ತಕ್ಷಣ ನಮ್ಗೆ ಅಲ್ಲಿ ಬಸ್ ಬಂತು. ಸೊ ಇಂಡಿಗೋ ಬಸ್ಸಿಂದ ನಮ್ಮನ್ನು ಡೈರೆಕ್ಟ್ ಕರ್ಕೊಂಡು ಹೋಗಿ ಲೈಕ್ ಚೆನ್ನೈಲಿ ಇಳ್ಕೊಂಡ್ಮೇಲೆ ಇಂಡಿಗೋ ಬಸ್ಸಿಂದ ನಮ್ಮನ್ನು ಡೈರೆಕ್ಟ್ ಕರ್ಕೊಂಡು ಹೋಗಿ ಬ್ಯಾಂಗ್ಳೂರ್ ಫ್ಲೈಟ್ ಹತ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ಬ್ಯಾಂಗ್ಳೂರ್ ಫ್ಲೈಟ್ ಹತ್ಕೊಂಡ್ವಿ. ದೆನ್ ಚೆನ್ನೈಯಿಂದ ಡೈರೆಕ್ಟ್ ನಾವು ಬಂದು ಇಳಿದಿದ್ದೆ ಬ್ಯಾಂಗ್ಳೂರಿಗೆ. ಇದು ನನ್ನ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೆಕೆಂಡ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು. ಆ್ಯಂಡ್ ಸೀರಿಯಸ್ಲಿ ಗೈಸ್, ಫ್ಲೈಟ್ ಟೇಕ್ ಆಫ್ ಆಗುವಾಗ ಒಂಥರ ಭಯ ಆಗುತ್ತೆ. ಲೈಕ್ ಇವಾಗ ಫಸ್ಟ್ ಟೈಮ್ ಹೋದಾಗ ನನ್ನ ಜೊತೆ ನನ್ನ ಹಸ್ಬೆಂಡ್ ಇದ್ದರು. ಸೊ ಅವ್ರನ್ನ ಹಿಡ್ಕೊಂಡು ಕೂತ್ಬಿಟ್ಟಿದೆ. ಬಟ್ ಸೆಕೆಂಡ್ ಟೈಮ್ ಹೋದಾಗ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ವರ್ಕ್ ಪ್ರಾಜೆಕ್ಟ್ ಮೇಲೆ ಹೋಗಿದ್ವಿ, ಲೈಕ್ ಒಂದು ಆಡಿಟಿಂಗ್ ಮೇಲೆ ಹೋಗಿದ್ವಿ. ದೆನ್ ವರ್ಕ್ ರಿಲೇಟೆಡ್ ಸ್ವಲ್ಪ ಮೀಟಿಂಗ್ಸ್ ಎಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾನು ಬ್ಯಾಂಗ್ಳೂರ್ ಬಂದೆ. ಆ್ಯಂಡ್ ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ಟಯರ್ಡಾಗಿ ಹೋಗಿದ್ದು ಗೈಸ್. ಅಲ್ಲಿಂದ ಮತ್ತೆ ಆ್ಯಕ್ಚುಲಿ ನಾವು 2 hours, ಲೈಕ್ ನಮಗೆ ಫ್ಲೈಟ್ ಬರೀ 45 minutes 50 minutesಲ್ಲಿ ನಾವು ರೀಚ್ ಆಗಿದ್ದೀವಿ. ಬಟ್ ಬ್ಯಾಂಗ್ಳೂರ್ ಬಂದಮೇಲೆ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ರಿಟರ್ನ್ ಮನೆಗೆ ಬರೋಕ್ಕೆ ನಾನು 2.5 ಆಲ್ಮೋಸ್ಟ್ 3 hours ತೊಗೊಂಡಿದ್ದೀನಿ. ಅಷ್ಟೊಂದು ಟ್ರಾಫಿಕ್ ಇತ್ತು. ವೈಜಾಗಿಂದ 2 hours ಬಂದಿದ್ದೀವಿ. ಬಟ್ ಟ್ರಾಫಿಕಲ್ಲಿ ಅಷ್ಟೊಂದು ಲೇಟಾಗಿ ಹೋಯಿತು. ಅದನ್ನೇ ತುಂಬ ಟೈರ್ಡ್ ಆಗಿಬಿಟ್ಟಿತ್ತು. ಯಾರು ಮಿಸ್ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಬ್ರೂನೋ ಅಂತ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದ. ಬಂದ ತಕ್ಷಣ ಓಡಿ ಹಿಂಗೆ ಬಂದಾಗ ಗೊತ್ತಾಗ ಗೈಸ್, ಸೀರಿಯಸ್ಲಿ ಮೂಕ ಪ್ರಾಣಿ ಅಂತ ಹೇಳೋದಷ್ಟೇ. ಆ್ಯಂಡ್ ಅದರಷ್ಟು ಲವ್ ನಮಗೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದು ನನ್ನ ಹಸ್ಬೆಂಡ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿ 3 days ಆಗೋಗಿತ್ತು ಪಾಪ. ಸೊ ನಾನು ಬಂದ ತಕ್ಷಣ ನಾನು ಹೊರಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ ಗೈಸ್. ಲೆಟ್ಸ್ ಗೋ. ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಗೈಸ್. ಜಾಗ ಪೋಲಾಗಿ ಬಿಟ್ಟು ಬಂದಿದ್ದೀವಿ. ಸೊ ಗೈಸ್, ನನಗೆ DBC ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಆ್ಯಕ್ಚುಲಿ ನನಗೆ ವೈಜಾಗ್ ಹೋಗೋ ಮುಂಚೆ ಕ್ರೇವಿಂಗ್ಸ್ ಇತ್ತು ಗೈಸ್, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಈಗಲೂ ಕೆಲಸ ಯಾವಾಗಲೂ ಕೆಲಸ ಗೈಸ್. ಹೊರಗೆ ಕರ್ಕೊಂಬಂದಾಗಲೂ ಕೆಲಸ ಅಲ್ಲ, ಬರೀ ಕೆಲಸ. ವೆರಿ ಬ್ಯುಸಿ ಹಸ್ಬೆಂಡ್. ಹಿಂಗ 1.5 ಲಕ್ಷ ದುಡಿತಾನೆ ಗೈಸ್ ತಿಂಗಳು. ಸೋ ಬ್ಯುಸಿ ಗೈಸ್. ನನಗೆ DBC ತಿನ್ಬೇಕು ಅನಿಸ್ತು. ಸೊ DBC ಹೇಗಿದೆ? ಓಕೆ ನಾಟ್ ಸೋ ಗುಡ್. ಗೈಸ್, ಕೋಲಾರ ಬೇರಲ್ಲಿ ತಿಂದು ಹೊರಟ್ವಿ. ಆ್ಯಂಡ್ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಗೈಸ್ ಇವತ್ತು ಫುಲ್ ಟ್ರಾವೆಲ್ ಮಾಡಿ. ಸೊ ಹೊರಗಡೆನೇ ಏನಾದ್ರು
ಲೈಟಾಗಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ನನಗೆ ಹೊಟ್ಟೆ ತುಂಬಿತು ಐಸ್ ಕ್ರೀಮ್ ತಿಂದೆ. ಸೊ ಎಲ್ಲಾದರೂ ಏನಾದ್ರು ತಿನ್ಕೊಂಡು ಲೈಟಾಗಿ ಮನೆಗೆ ಹೋಗ್ತೀವಿ. ಸೊ ಗಾಯ್ಸ್, ಈಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಒಂದು ಕೋಂಬೋ ಆರ್ಡ್ರ್ ಮಾಡಿದ್ದೀವಿ. ಆ ಕೋಂಬೋಲಿ ಚಪಾತಿ, ಚಿಕನ್ ಕರಿ, ಬಿರಿಯಾನಿ ಎಲ್ಲ ಬರುತ್ತೆ. ಸೊ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಆ್ಯಂಡ್ ಬಿಫೋರ್ ಬಂದಿದ್ದೀವಲ್ಲ ನಾವು ಇಲ್ಲಿಗೆ ಒಂದೇ ಸಲ ಬಂದಿದ್ದ, ನನ್ನ ಜೊತೆ ಒಂದೇ ಸಲ ಬಂದಿದ್ದು ಗಾಯ್ಸ್. ಒಬ್ಬ ಸೊ ಐಟಮ್ಸ್ ಬಂದಮೇಲೆ ಟೇಸ್ಟ್ ನೋಡಿ ರಿವ್ಯೂ ಕೊಡ್ತೀವಿ ಗೈಸ್. ಐಟಮ್ಸ್ ಬಂದಮೇಲೆ ಐಟಮ್ ಸಾಂಗಾಗಿ ಡ್ಯಾನ್ಸ್ ಮಾಡ್ತೀವಿ ಗೈಸ್. ನೀನು ಮಾಡ್ದೆ ಟ್ರೋಲ್ ಮಾಡೋ ಥರ ಆಯಿತಾ, ಮಾತಾಡೋದೆಲ್ಲ ಟ್ರೋಲ್ ಮಾಡೋ ಥರ. ಟ್ರೋಲ್ ಮಾಡಿದ್ಮೇಲೆ ಆಮೇಲೆ ನನಗೆ ಬೈ. ಎಲ್ಲರೂ ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಯಾರಿಗೂ ಬೈಯಲ್ಲ. ರೆಸ್ಟೋರೆಂಟ್ ಥರ ಕಾಣ್ತಿಲ್ಲ, ಪಕ್ಕದಲ್ಲಿ ರೂಮ್ ಎಲ್ಲ ಇರುತ್ತೆ ಅಲ್ವಾ. ಆ ಕಡೆ ಸೈಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ಸ್ವಲ್ಪ ರೆಸ್ಟೋರೆಂಟ್ ಥರ ಕಾಣುತ್ತೆ. ಬಟ್ ನಾವು ಮತ್ತು ಆ ಕಡೆ ಸೈಡಲ್ಲಿದೆ. ಲಾಸ್ಟ್ ಟೈಮ್ ಬಂದಾಗ ಆಗ್ತಿದ್ದೀವಿ, ಇಲ್ಲಿ ಕೂತಿದ್ದೀವಿ, ಬ್ಯಾಕ್ ಸೈಡ್ ಕಾಣ್ತಿದೆ. ಅದಿನ್ನೂ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಹಂಗೆ ಕಾಣ್ತಿದೆ ಗೈಸ್. ಅಷ್ಟೇ ನಾನು ಮಿಸ್ ಮಾಡ್ಕೊಂಡೆ ನನಗೆ ನಿಜ. ಬರೀ ಇಂಥದೆಯಾ, ಮಿಸ್ಸೇ ಮಾಡ್ಕೊಂಡಿಲ್ಲ ಗೈಸ್. ನನ್ನ ಹಸ್ಬೆಂಡು ಒಂದಿನ ರೆಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನಾಳೆ ಮತ್ತೆ ಕೆಲಸ ಹೇಳ್ಬಾರ್ದು. ಹೌದಾ? ಬೆಳಿಗ್ಗೆ 9 ಗಂಟೆಗೆ ಲಾಗಿನ್ ಅಂತ ಮೆಸೇಜ್ ಆಗ್ತಾಳೆ. ಲ್ಯಾಪ್ಟಾಪ್ ಹಂಗೆ ಓಪನ್ ಇರುತ್ತೆ. ಆಫೀಸ್ ಮಾಡಲ್ವಾ? ನಾನು ರಿಪೋರ್ಟ್ ಎಲ್ಲ ಕೂತ್ಕೊಂಡು ಕೆಲಸ ಎಲ್ಲ ಮಾಡಲ್ವಾ? ತುಂಬ ಕಷ್ಟ. ಮನೆದೂ ನೋಡಬೇಕು ಗೈಸ್, ಮನೆ ಕೆಲಸನೂ ಮಾಡಬೇಕು. ಮನೆ ಕೆಲಸ ಹೆಂಗೆ ಕಮ್ಮಿ ಇರ್ತಾವ ಪಾಪ. 14 ಜನಕ್ಕೆ ಊಟ, ಬೆಳಿಗ್ಗೆ 4 ಜನ ತಿಂಡಿ, ಮಧ್ಯಾಹ್ನ ತಕ್ಷಣ 5 ಜನಕ್ಕೆ ಊಟ, ಮತ್ತು ರಾತ್ರಿ ಅಯ್ಯಪ್ಪ ಅದೇ ಒಂದು 3 ಸಾರಿ ಚಹಾ ಕಾಫಿ. ಅತ್ತೆ ಹಿಂದೆಯಿಂದ ಹೊಡಿತಾಳೆ, ಮಾವ ಮುಂದೆಯಿಂದ ಹೊಡಿತಾನೆ. ಪಾಪ ಹೇಳ್ಬಾರ್ದು. ಈ ಥರ ಹಸ್ಬೆಂಡ್ ನನಗೆ ಏನು ಮಾಡೋಣ. ಇವ್ರನ್ನೆಲ್ಲ ಕಟ್ಕೊಂಡು ಜೀವನ ಮಾಡ್ತಿದ್ದೀನಿ ನಾನು. ಇಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಹೆಂಡತಿ ಮಾಡೋದಕ್ಕೊಂದಕ್ಕೂ ಸಪೋರ್ಟ್ ಮಾಡ್ದೇನೆ. ಹೆಂಡ್ತಿ ಮಾಡೋದ್ರಿಂದ ವಿಡಿಯೋ ಮಾಡಲ್ಲ. ಇಲ್ಲಿ ಮಾಡ್ತೀವಿ, ಅದೇ ಒಳ್ಳೆ ಮುಂದೆ ಹಿಡಿತಾಳೆ. ಅಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಳ್ಳೆ ಪಾಪ ಆಡ್ದೊಳಗೋದು ಬಂತು ವಾಪಸ್. ನನಗೆ ನನ್ನ ಮೊಬೈಲ್ ಆನ್ ಮಾಡಿ ಇಟ್ಟೆ ಗೈಸ್. ಪಾಪ ಅವ್ರು ಬಂದು ರಿಟರ್ನ್ ಹೋದರು. ನನ್ನ ಮಿಸ್ಟೇಕ್ ಅಲ್ಲ ಅದು, ಆಯಿತಾ? ಮತ್ತು ಇಲ್ಲಿ ಬೆಂಗಳೂರಲ್ಲಿ ಗಲ್ಲಿಯಲ್ಲಿ ನಿಮಗೆ ಬ್ಲಾಗರ್ಸ್ ಇದ್ದಾರೆ, ಹೌದು ಆಯಿತಾ? ಸೊ ಅದೆಲ್ಲ ಅವರಿಗೆ ಕಾಮನ್. ಬಟ್ ಎಲ್ಲ ಬ್ಲಾಗರ್ಸು ಎಲ್ಲ ಬ್ಲಾಗರ್ಸು ಸ್ಯಾಮ್ ಸಮೀರು, ಏನೋ ಯು ಆರ್ ಟ್ರೋಲಿಂಗ್ ಮೀ. ವರ್ಷ ಕಾವೇರಿ, ಇನ್ನೊಬ್ಳು XYZ. ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಅವ್ರದ್ದಾಗಿರಲ್ಲ. XYZ ಅಷ್ಟೇ ಗೊತ್ತಿರೋದು ನನಗೆ ಬ್ಲಾಗರ್ಸ್, ಬೇರೆ ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ. ನಾನೆಲ್ಲ ಆಲ್ಮೋಸ್ಟ್ ಕಾಮಿಡಿ ನೋಡೋದು. ಅದ್ರಲ್ಲಿ ಫ್ಯಾಮಿಲಿ ಅಂತ ನೋಡ್ತೀನಿ. ನಿನ್ನ ಫೇವ್ರೆಟ್ ಯೂಟ್ಯೂಬರ್ ಯಾರು? ಫೇವ್ರೇಟ್ ಅಂತ ಯಾರಿಲ್ಲಪ್ಪ, ಎಲ್ಲ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಡವ್ ಮಾಡ್ತೀಯ ಗುರು ನೀನು. ಎಲ್ಲಿಂದ ಕಲಿತೆ ಇದೆಲ್ಲ? ನಾನು ಯೂಟ್ಯೂಬರ್ ತಾನೆ. 400 ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ. ಒಂದು 400 ಜನನ ಈ ರೂಮಲ್ಲಿ ನೀನು ಇಮ್ಯಾಜಿನ್ ಮಾಡ್ಕೊ. ಎಷ್ಟಿರುತ್ತೆ ಜಾಗ? ಸಾಕಾಗುತ್ತೆ 400 ಜನ ಇಲ್ಲಕ್ಕೆ. ಮತ್ತೆ ಮೆಮ್ಮ 800 ಜನ ಬೇಕಿದೆ. ಬರೀ ಇಂಥದೆಯಾ? ಸೊ ನಿನ್ನ ವೈಫ್ ಇವಾಗ ಒಂದು 400 ಜನನ ಗಳಿಸಿದಾಳೆ ಅಂದರೆ ಯು ಶುಡ್ ಬಿ ಪ್ರೌಡ್, ಗೊತ್ತಾಯ್ತಾ? ಅದ್ರಲ್ಲಿ ನಾವು ದುಡ್ಡು ಕೊಟ್ಟು ಮಾಡಿರೋ ಎಷ್ಟು ಚೀಡು ಯಪ್ಪೋ ಶಾಂತಂ ಪಾಪಂ. ನೋ ಯಾವುದೇ ಕಾರಣಕ್ಕೂ ಇಲ್ಲ. ಆಮೇಲೆ
ಆ್ಯಕ್ಚುಲಿ ಜೈಲೂಟ ಜೈಲೂಟನ ಇದು ಜೈಲೂಟನ ಎಲ್ಲ ಕಾಣ್ತಾರೆ ಹಂಗೆ. ಜೈಲಲ್ಲಿ ಹಿಂಗೆ ಕೊಡ್ತಾರೆ ನಿಂಗೆ ನೀನು ಯಾವಾಗ ಹೋಗಿದ್ದೆ? ಚೆನ್ನಾಗಿದೆ. ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ ಗೈಸ್, ಅಂದರೆ ಚೆನ್ನಾಗಿ ಕಾಣ್ತಿದೆ ನೋಡಿ. ಆ್ಯಕ್ಚುಲಿ ಕರಿ, ತುಂಬ ಚೆನ್ನಾಗಿರುತ್ತೆ. ಕಬಾಬ್, ಬಿರಿಯಾನಿ, ನನಗೆ ತುಂಬ ಇಷ್ಟ ಚಪಾತಿ. ಇದೆ ಗೇವಿಗೆ ಫುಲ್ಲು ಆಯಿಲ್ ಆಗಿರುತ್ತೆ ಫುಲ್ಲು. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ. ಫಸ್ಟ್ ಟೈಮ್ ತಿಂದಿದ್ದು ಬಿರಿಯಾನಿನೇ ತುಂಬ ಚೆನ್ನಾಗಿತ್ತು. ನಾನು ಇವಾಗ ಕಾಂಬೋ ನೋಡೋಣ ಅಂತ ಅಂದ್ಕೊಂಡು ಕಾಂಬೋ ಆರ್ಡರ್ ಮಾಡಿದ್ವಿ. ಚೆನ್ನಾಗಿದೆ. ಚೆನ್ನಾಗಿಲ್ಲ ಚಪಾತಿ ಕರಿ ಇದೆ. ಮತ್ತು ಆಮೇಲೆ ನಾನೇನು ಹೇಳ್ತೀನಿ ಅದಕ್ಕೆ ಊಟ ಮಾತಾಡಲೇಬೇಕಲ್ಲ. ನಿನ್ನೆ ಪಾಪ 400 ಜನ ನಿನ್ನ ನಂಬ್ಕೊಂಡಿದ್ದಾರಲ್ಲ ಅವರು. ಆ 400 ಜನ ಬಂದು ಊಟ ಮಾಡಕ್ಕೆ ಬಂದ್ರೆ ಇಲ್ಲಿ ನಾನು ಹೋಟೆಲ್ ಪ್ರಮೋಷನ್ ಮಾಡೋಕ್ಕೆ ಹೋಗಿದ್ದೀನಿ. ನಾವು ಆಯ್ಬೇಕು ಹೋಟೆಲ್ ನೇಮ್ ಏನಾದ್ರು ತೋರಿಸಿದ್ದು ನಾನು ಬರ್ಬೋದು ಊಟ ಮಾಡೋಕ್ಕೆ ಬರಬಾರ್ದು ಅನ್ನೋ ಥರ ಏನಿಲ್ಲ. ಪ್ರೈಸ್ ಕಮ್ಮಿ. ಬಜೆಟ್ ಫ್ರೆಂಡ್ಲಿ. ತಿಂದರು ಚೆನ್ನಾಗಿಲ್ಲ ಅಲ್ಲ ರೆಡಿಮೇಡ್ ಚಪಾತಿ ಅಲ್ಲ, ರೆಡಿಮೇಡ್ ಚಪಾತಿ ಓಕೆ. ಸೊ ಗೈಸ್ ಇವಾಗ ಇನ್ನೊಂದು ಬಿರಿಯಾನಿ ಆ್ಯಂಡ್ ಒಂದು ಜ್ಯೂಸ್ ಹೇಳಿ ತಿನ್ಕೊಂಡು ಕುತ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ಗೈಸ್. ಆ್ಯಂಡ್ ನನ್ನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.